7.5 ಸಂಕಷ್ಟ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶನೇಶ್ವರನ ಕುರಿತಾಗಿ ಜೊತೆಗೆ 7.5 ಯಾವ ರೀತಿಯಲ್ಲಿ ಬಾಧಿಸಬಹುದು, ಹೇಗೆ ಎಚ್ಚರಿಕೆ ಅಗತ್ಯ, ಯಾವ್ಯಾವ ರಾಶಿಯವರು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ, ಪರಿಹಾರವೇನು, ಇದೆಲ್ಲದರ ಬಗ್ಗೆ ಮಾತನಾಡ್ತಾ ಇದ್ವಿ. ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳು ತಮ್ಮೆಲ್ಲ ಕರೆಗಳಿಗೆ ಸ್ಪಂದಿಸಿ ಪರಿಹಾರವನ್ನ ಸೂಚಿಸ್ತಾ ಇದ್ದಾರೆ. ಈಗೊಬ್ರು ಕಾಲರ್ ಇದ್ದಾರೆ, ದಾವಣಗೆರೆಯಿಂದ ಭಾರತಿಯವರು ಕರೆ ಮಾಡಿದ್ದಾರೆ. ಭಾರತಿಯವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಭಾರತಿಯವರೇ, ಯಾರ ಬಗ್ಗೆ ತಿಳ್ಕೋಬೇಕು? ಮಗಳ ಬಗ್ಗೆ ಕೇಳ್ಬೇಕು ಮೇಡಮ್. ಮಗಳ ಬಗ್ಗೆ. ಓಕೆ, ಅವರ ರಾಶಿ ಯಾವುದು? ಪುನರ್ವಸು ನಕ್ಷತ್ರ, ಮಿಥುನ ರಾಶಿ. ಮಿಥುನ ರಾಶಿ. ಓಕೆ, ಪ್ರಶ್ನೆ ಏನ್ ತಮ್ದು? ಅದು ಕೆಲಸದ ಬಗ್ಗೆ ಕೇಳ್ಬೇಕು ಮೇಡಮ್. ಖಂಡಿತ. ನಮಸ್ಕಾರ ಭಾರತಿಯವರೇ. ನಮಸ್ಕಾರ ಸರ್, ಬಹಳ ದಿನ ಕಾಲ್ ಮಾಡ್ತಿದ್ದೆ, ಸಿಗ್ಲಿಲ್ಲ, ಇವತ್ತು ಸಿಕ್ಕಿದೆ. ಸರಿ ಸರಿ, ಸಂತೋಷ. ಈಗ ಉತ್ತರ ನೋಡೋಣ. ಏನು ವೃತ್ತಿ ಬಗ್ಗೆ ಕೇಳಿದ್ದೀರಿ. ಈಗ ವೃತ್ತಿಯ ಅಧಿಪತಿ ಸ್ವಲ್ಪ ವೀಕ್ ಆಗಿದ್ದಾನೆ, ಅಂದರೆ ವ್ಯಯದಲ್ಲಿರೋ ಕಾರಣದಿಂದಾಗಿ ಕೆಲಸ ಪ್ರಯತ್ನಗಳು ಮಾಡ್ತಾ ಇದ್ದರೆ ಸ್ವಲ್ಪ ಕೆಲಸ ದೂರ ಆಗ್ತಕ್ಕಂಥದ್ದು, ಯಾವುದಕ್ಕೂ ಉತ್ತರ ಬರದೇ ಇರತಕ್ಕಂಥದ್ದು, ಈ ಥರದ್ದಾಗುತ್ತೆ. ಹತ್ತಿರದಲ್ಲಿ ಯಾವುದಾದ್ರು ಗುರು ಸನ್ನಿಧಾನ ಇದ್ದರೆ, ಗುರು ಮಂದಿರ ಇದ್ದರೆ ಅಲ್ಲಿಗೆ ಪ್ರತಿ ಗುರುವಾರ ಸ್ವಲ್ಪ ಕಡಲೆ, ಸ್ವಲ್ಪ ಬೆಲ್ಲ ಇದನ್ನು ತಗೊಂಡು ಹೋಗಿ ನಿಮ್ಮ ಮಗಳಿಗೆ ಕೊಡಲಿಕ್ಕೆ ಹೇಳಿ. ಪ್ರತಿ ಗುರುವಾರ ಹೀಗೆ 9 ಗುರುವಾರ ಮಾಡಲಿ. ಬಹುಶಃ ಅಷ್ಟರಲ್ಲಿ ನಿಮಗೆ ಆ ಕೆಲಸ ಒದಗುತ್ತೆ, ಅದರಲ್ಲಿ ಸಂಶಯ ಬೇಡ. ಭಕ್ತಿಯಿಂದ, ಶ್ರದ್ಧೆಯಿಂದ, ನಂಬಿಕೆಯಿಂದ ಮಾಡಲಿ, ಒಳ್ಳೆಯದಾಗಲಿ. ಧನ್ಯವಾದ ಭಾರತಿಯವರೇ ಕರೆ ಮಾಡಿದ್ದಕ್ಕೆ. ಹಾಗೆಯೇ ಕಲಬುರಗಿಯಿಂದ ಸಂಗಣ್ಣ ಅವರು ಕಾಲ್ ಮಾಡಿದ್ದಾರೆ. ಸಂಗಣ್ಣ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಸಂಗಣ್ಣ ಅವರೇ, ಯಾರ ಬಗ್ಗೆ ತಿಳ್ಕೋಬೇಕು? ನಮ್ಮ ಬಗ್ಗೆ ತಿಳ್ಕೊಬೇಕಾಯ್ತು ಮೇಡಮ್. ನಮ್ಮ ಬಗ್ಗೆನೇ. ಓಕೆ, ತಮ್ಮ ರಾಶಿ ಯಾವುದು? ಕುಂಭರಾಶಿ ಮೇಡಮ್. ಕುಂಭರಾಶಿ. ಏನ್ ಪ್ರಶ್ನೆ ಮೇಡಮ್? 2016 ಇಲ್ಲಿವರೆಗೆ ಕಾಲ್ ತೊಂದ್ರೆ ಅವು ಇವು ಆಗಿ ಈಗ ಸ್ವಲ್ಪ ರಿಕವರಿ ಆಗಿದೆ ಮೇಡಮ್. ಇನ್ನೂ ಸಾಡಿಸಾಚನೆ ಆದ ಅಂತ ಹೇಳ್ತಾರೆ. ಅದಕ್ಕೆ ಪರಿಹಾರ. ಸಂಗಣ್ಣ ಗೌಡ್ರೆ ನಮಸ್ಕಾರ. ನಮಸ್ಕಾರ ಗುರುಗಳೇ. ಈಗ ಯೋಚನೆ ಮಾಡಬೇಡಿ. ಈಗ ಶನೈಶ್ಚರ ಚೆನ್ನಾಗಿರೋ ಕಾರಣದಿಂದಾಗಿ, ಬಲವಾಗಿರೋ, ಅಂದರೆ ನಿಮ್ಮ ರಾಶಿಯಲ್ಲಿ ಶನಿ ಇದ್ದಾಗ ಅವರಿಗೆ ಒಳ್ಳೆಯ ಬಲ ಇರ್ತದೆ. ಗ್ರಹಗಳಿಗೆ ಬಲ ಬಂದುಬಿಟ್ರೆ ಅವರು ತೊಂದರೆ ಮಾಡೋದಿಲ್ಲ. ಹುಟ್ಟಿದಾಗ ಏನಾದರೂ ಶನೈಶ್ಚರ ವೀಕ್ ಆಗಿದ್ದರೆ ಈಗ ಸ್ವಲ್ಪ ಮಧ್ಯಮ ಸ್ತರದಲ್ಲಿ ಫಲ ಇರ್ತದೆ. ಈ ಕಾರಣದಿಂದಾಗಿ ಚಿಂತೆ ಮಾಡೋದು ಬೇಡ, ಅನುಕೂಲ ಆಗುತ್ತೆ. ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಶನೈಶ್ಚರನ ಕೃಪೆಗೆ ಒಳಗಾಗಬೇಕು ಅಂದರೆ ವಿಷ್ಣುವಿನ ಸ್ಮರಣೆ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹೀಗಾಗಿ ನೀವು ಪ್ರತಿ ದಿವಸ ವಿಷ್ಣು ಸಹಸ್ರನಾಮ, ತಮಗೆ ಗೊತ್ತಾ? ಇಲ್ಲ ಸರ್, ಗೊತ್ತು. ಅದನ್ನು ನೀವು ಯಾರು ಈ ಮೊಬೈಲಲ್ಲಿ ಚೆನ್ನಾಗಿ ಪಟುಗಳಿರ್ತಾರಲ್ಲ, ಚೆನ್ನಾಗಿ ಎಕ್ಸ್ಪರ್ಟ್ಸು, ಅವ್ರ ಹತ್ರ ಕೇಳಿ, ಒಂದು ಯೂಟ್ಯೂಬಲ್ಲಿ ಹಾಕ್ಕೊಳ್ಳಿ, ಅದನ್ನು ಕೇಳಿಸ್ಕೊಳ್ಳಿ. ಶ್ರದ್ಧೆಯಿಂದ ಒಂದು 20 ನಿಮಿಷ ವಿಷ್ಣು ಸಹಸ್ರನಾಮ ಪ್ರತಿ ದಿವಸ ಕೇಳಿಸ್ಕೊಂಡ್ರೆ ಸಾಕಾಗುತ್ತೆ. ಶ್ರುತಂ ಹರತಿ ಪಾಪಾನಿ ಅಂತ. ಕಷ್ಟ ಜನರಿಗೆ ಅದನ್ನು ಹೇಳೋದು, ಉಚ್ಚಾರ ಮಾಡೋದು ಕಷ್ಟ. ಅವ್ರು ಕೇಳಿಸ್ಕೊಂಡ್ರೆ ಸಾಕಾಗ್ಬಿಡುತ್ತಂತೆ. ಅದನ್ನು ಮಾಡಿ. ಅಥವಾ ವಿಷ್ಣು ಸನ್ನಿಧಾನ ಇದ್ದರೆ ಹತ್ತಿರದಲ್ಲಿ ಪ್ರತಿ ಶನಿವಾರ ಸ್ವಲ್ಪ ತುಳಸಿ ಕೊಟ್ಬಿಡಿ, ಅದೂ ಕೂಡ ನಿಮಗೆ ಉಪಕಾರಿ. ಇದು ಈ ಒಂದು ತೊಡಕನ್ನೆಲ್ಲ ಬಿಡಿಸಿ ಸ್ವಲ್ಪ ಬಲ ತಂದುಕೊಡುತ್ತೆ. ಯೋಚನೆ ಮಾಡಬೇಡಿ, ಒಳ್ಳೆಯದಾಗಲಿ. ಧನ್ಯವಾದ ಸಂಗಣ್ಣ ಅವರೇ ಕರೆ ಮಾಡಿದ್ದಕ್ಕೆ. ಹಾಗೆ ಹಾಸನದಿಂದ ಜಗದೀಶ್ ಅವರು ಕಾಲ್ ಮಾಡಿದ್ದಾರೆ. ಜಗದೀಶ್ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕು ತಾವು? ಮಗನ ಬಗ್ಗೆ ತಿಳ್ಕೊಬೇಕು. ಮಗನ ಬಗ್ಗೆ. ಏನ್ ರಾಶಿ? ಒಂದು ಮಕರ ರಾಶಿ, ಶ್ರವಣ ನಕ್ಷತ್ರ. ಓಕೆ, ಮಕರ. ಪ್ರಶ್ನೆ ಏನ್ ತಮ್ದು? ಅದು ಒಂದು ಹೆಣ್ಣು ನೋಡಿ ಯಾವ್ದು ಸಿಗ್ತಾ ಇಲ್ಲ, ಬರ್ತವೆ ಎಲ್ಲ ಹೋಯ್ತವೆ, ಮತ್ತೆ ಕೆಲಸ ಸಿಗ್ತಾ ಇಲ್ಲ, ಗೌರ್ಮೆಂಟ್ ಕೆಲಸ. ಮದುವೆ ಮತ್ತು ಕೆಲಸ. ಓಕೆ, ನೋಡಿ ಜಗದೀಶ್ ಅವರೇ ನಮಸ್ಕಾರ. ನಮಸ್ತೆ ಗುರುಜಿ. ನೋಡಿ, ಅವ್ರದ್ದು ಮಕರ ರಾಶಿ ಅಂತ ಹೇಳಿದ್ರಿ. ಮಕರ ರಾಶಿಗೆ ಹೊಸತಃ 7.5 ಇದೆ. 7.5 ಇರುವ ಕಾರಣದಿಂದಾಗಿ ಇನ್ನೂ ಒಂದು ಏನು ಏಪ್ರಿಲ್ವರೆಗೆ, ಮಾರ್ಚ್ ಎಂಡ್ವರೆಗೆ ಇದೆ. ಅಲ್ಲಿವರೆಗೂ ಸ್ವಲ್ಪ ವಿಳಂಬ, ಅಂದರೆ ನಿಧಾನಗತಿಯಲ್ಲಿ ಆಗ್ತಕ್ಕಂಥದ್ದು, ಯಾವ ಕೆಲಸಕ್ಕೆ ಪ್ರಯತ್ನ ಪಟ್ಟರೂ ಆಗದೇ ಇರತಕ್ಕಂಥದ್ದು, ಏನು ಮುಖಭಂಗವಾಗೋದು, ಬೇಸರವಾಗೋದು, ಇಂಥ ಒಂದು ಸಂದರ್ಭ ಇದೆ. ಈ ಕಾರಣದಿಂದ ತಾವು ಹತ್ತಿರದಲ್ಲಿ ಯಾವುದಾದ್ರೂ ಶನೈಶ್ಚರ ಸನ್ನಿಧಾನ ಇದ್ದರೆ ಹಾಸನದಲ್ಲಿ, ಅಥವಾ ಶನಿ ಇಲ್ಲದೆ ಇದ್ದರೆ ಈಶ್ವರ ಸನ್ನಿಧಾನ ಇದ್ದರೆ ಅಲ್ಲಿಗೆ ನೋಡಿ, ಶಮಿ ಹಾಗೂ ಬಿಲ್ವ 2 ಪತ್ರಗಳನ್ನು ನಿಮ್ಮ ಮಗು ಕೈಲಿ ಕೊಡಿಸಿ, ಮಗನ ಕೈಲಿ. ಅದು ತುಂಬ ಸಹಾಯವಾಗುತ್ತೆ, ಅವರಿಗೆ ಅನುಕೂಲ ಆಗುತ್ತೆ. ಕೆಲಸದ ವಿಚಾರದಲ್ಲಿ, ವಿವಾಹದ ವಿಚಾರದಲ್ಲಿ ಅದು ಅನುಕೂಲ ಮಾಡಿಕೊಡುತ್ತೆ. ಹೋಮ ಮಾಡಿಸ್ಬೋದಾ ಸ್ವಾಮೀಜಿ? ಹಾಂ, ಹೋಮ ಮಾಡಿಸ್ಬೋದಾ? ಹೋಮ ಶನೈಶ್ಚರ ಹವನ ಮಾಡಿಸ್ತೀರ, ಬಹಳ ಸಂತೋಷ. ಹೋಮ ತುಂಬ ಉತ್ಕೃಷ್ಟವಾದದ್ದು. ಎಲ್ಲರಿಗೆ ಅದು ಸಾಧ್ಯವಾಗಲ್ಲ ಅಂತ ನಾನು ಸರಳವಾಗಿ ಹೇಳ್ತೀನಿ. ಖಂಡಿತ ಶನೈಶ್ಚರ ಹವನ ಮಾಡಿಸಬಹುದು. ಒಂದು ಸಲ ಜಾತಕ ಪರಿಶೀಲಿಸ್ಕೊಳ್ಬೇಕು. ಯಾಕೆಂದರೆ ಯಾವ ದಶೆ, ಯಾವ ಭುಕ್ತಿ ನಡೀತಾ ಇದೆ, ಇದಕ್ಕೆ ನೀವು ಸ್ವಲ್ಪ ಚೆನ್ನಾಗಿ ಬಲ್ಲವರು ಹತ್ತಿರದಲ್ಲಿದ್ದರೆ ಅವ್ರನ್ನ ಕೇಳಿ, ಯಾವ ಕಾಲ ನಡೀತಾ ಇದೆ ಅಂತ. ಕಾಲವಶಾತ್ ಕೂಡ ನಾವು ಇಂತಹ ಸಂಕಟಕ್ಕೆ ಒಳಗಾಗ್ತೀವಿ. ಅಥವಾ ನಮ್ಮ ಜಾತಕ ಫಲಕ್ಕೆ ನೀವು ವಾಟ್ಸಪ್ ಮಾಡಿದ್ರೆ ಡೇಟ್ ಆಫ್ ಬರ್ತ್ ಟೈಮು, ನಾನೇ ಅದಕ್ಕೆ ಒಂದು ಸ್ಪಷ್ಟತೆಯನ್ನು ಕೊಡ್ತೀನಿ. ಒಳ್ಳೆಯದಾಗಲಿ.
ಧನ್ಯವಾದ ಜಗದೀಶ್ ಅವರೇ. ಹಾಗೆ ನೀವು ಕೂಡ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು. ಜೊತೆಗೆ ಒಟ್ಟಾರೆಯಾಗಿ ಶನೈಶ್ಚರನ ಈ ಸಂಕಷ್ಟದ ಸಂದರ್ಭದಲ್ಲಿ ಹೇಗೆ ಪರಿಹಾರವನ್ನು ಪಡೆದುಕೊಳ್ಬೋದು, ಶನಿಯ ಆರಾಧನೆ ಹೇಗೆ, ಈ ಬಗ್ಗೆ ಮಾತನಾಡ್ತಾ ಹೋಗೋಣ ಒಂದು ಪುಟ್ಟ ಬ್ರೇಕ್ ಆದಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.